ಇವಾಗ ಒಂದು ಜೀವಿಲಷ್ಟು ಎಷ್ಟೋ ಬೇರೆ ಬೇರೆ ಥರ ಜೀವಕೋಶಗಳಿದ್ದು ಎಲ್ಲ ಒಟ್ಟಿಗೆ ಫಂಕ್ಷನ್ ಮಾಡಿದಾಗ ಒಂದು ಜೀವಿಗೆ ಉಳಿದಿರ್ತದೆ. ಯಾವ ಥರ ಒಂದೊಂದು ಬೇರೆ ಬೇರೆ ಫಂಕ್ಷನ್ಗಳು ಮಾಡ್ತದೋ ಒಂದೇ ಜೀವಕೋಶ ಒಂದು ಜೀವಿ ಥರನೂ ಕೆಲಸ ಮಾಡ್ಬೋದು. ಯಾಕೆಂದರೆ ಎಷ್ಟೋ ಜೀವಿಗಳು ಅಮೀಬಾ, ಪ್ಯಾರಾಮೀಸಿಯಮ್ ಇದೆಲ್ಲ ಒಂದೇ ಒಂದು ಸೆಲ್ಗಳಿರೋದು. ಒಂದೇ ಒಂದು ಸೆಲ್ಲಲ್ಲಿ ಪೂರ್ತಿ ಜೀವಿ ಬದುಕಿರ್ತದೆ. ಯಾಕೆಂದರೆ ಸೆಲ್ಲೊಳಗಡೆ ನಮ್ಮ ಬಾಡಿಲಿ ಹೆಂಗೆ ಹಾರ್ಟ್ ಟು ಬ್ಲಡ್ ಪಂಪ್ ಮಾಡ್ತದೆ, ಬ್ರೈನು ಯೋಚನೆ ಮಾಡಿಬಿಟ್ಟು ಎಲ್ಲ ಭಾಗಗಳನ್ನು ಕಂಟ್ರೋಲ್ ಮಾಡ್ತದೆ. ಅದೇ ಥರ ಮೂಳೆಗಳು ಸ್ಟ್ರಕ್ಚರ್ ಕೊಡ್ತದೆ, ನಮಗೆ ಬಾಡಿ ಶೇಪ್ ಕೊಟ್ಟಿರ್ತದೆ. ಹೊಟ್ಟೆಲಿ ಸ್ಟಮಕ್ಕು ಡೈಜೆಷನ್ ಮಾಡ್ತದೆ. ಇದೇ ಥರ ಸೆಲ್ಗಳಲ್ಲೂ ಆರ್ಗನಲ್ಗಳು ಅಷ್ಟು ಬೇರೆ ಬೇರೆ ಫಂಕ್ಷನ್ಗಳು ಮಾಡ್ತದೆ, ಎಲ್ಲ ಥರ ಫಂಕ್ಷನ್ಗಳು. ಈ ಸೆಲ್ ಮೆಂಬ್ರೇನ್ ಅನ್ನೋದೇನು ನಮಗೆ ಸ್ಕಿನ್ ಇರೋ ಥರ ಆ ಸೆಲ್ ಪೂರ್ತಿ ಅದು ಕವರ್ ಆಗಿರ್ತದೆ ಸೆಲ್ ಮೆಂಬ್ರೇನು. ಅದೇ ಥರ ಮೈಟೊಕಾಂಡ್ರಿಯಾ ಅಂದರೆ ಎನರ್ಜಿ ಹೌಸ್, ಅದು ಇಡೀ ಸೆಲ್ಗೆ ಶಕ್ತಿ ಕೊಡೋದು ಆ ಮೈಟೊಕಾಂಡ್ರಿಯಾಗಳು. ಅದೇ ಥರ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತದೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಇದನ್ನು ಕೊಡೋದು, ಏನು ಪ್ರೋಟೀನ್ ಸಿಂಥಸಿಸ್ ಮಾಡ್ತದೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು ಫ್ಯಾಟ್ ಮತ್ತು ಸ್ಟೆರಾಯ್ಡ್ ಸಿಂಥಸಿಸ್ ಮಾಡ್ತದೆ. ಅದೇ ಥರ ಈ ಗಾಲ್ಗಿ ಅಪ್ಯಾರಟಸ್ ಅನ್ನೋದು ಏನೇ ಸಿಂಥಸೈಸ್ ಮಾಡಿರೋದನ್ನ ಪ್ಯಾಕೇಜ್ ಮಾಡಿ ಬೇರೆ ಸೆಲ್ಗಳಿಗೆ ಕಳಿಸೋದು ಮಾಡ್ತದೆ. ಅದೇ ಥರ ಲೈಸೋಸೋಮ್ ಏನು ಏನೇ ವೇಸ್ಟ್ ಮೆಟೀರಿಯಲ್ ಇದ್ನೋ ಅದನ್ನು ಕರ್ಗಿಸ್ತದೆ, ಇಲ್ಲ ಆಚೆ ಕಳಿಸೋದು ಮಾಡ್ತದೆ. ಇಲ್ಲ ಸೆಲ್ ಸತ್ತೋದ ಮೇಲೆ ಅದನ್ನು ಪೂರ್ತಿ ಸೆಲ್ನ ಕರ್ಗಿಸೋದು ಮಾಡೋದು, ಡಿಜನರೇಟ್ ಮಾಡೋದು ಲೈಸೋಸೋಮ್ಗಳು. ರೈಬೋಸೋಮ್ಗಳು ಪ್ರೋಟೀನ್ ಫ್ಯಾಕ್ಟ್ರಿಗಳ ಥರ, ಅದು ಪ್ರೋಟೀನ್ ಸಿಂಥಸಿಸ್ ಮಾಡ್ತದೆ. ನ್ಯೂಕ್ಲಿಯಸ್ಸಲ್ಲಿ ಎಲ್ಲ ಜೆನೆಟಿಕ್ ಮೆಟೀರಿಯಲ್ ಇರ್ತದೆ, ನಮ್ಮ DNA ಇರೋದೆಲ್ಲ ಈ ನ್ಯೂಕ್ಲಿಯಸ್ಸಲ್ಲಿ. ಅದೇ ನ್ಯೂಕ್ಲಿಯಸ್ಸೇ ಇಡೀ ಏನೇನು ಫಂಕ್ಷನ್ ಆಗಬೇಕು ಅಷ್ಟನ್ನು ಈ ನ್ಯೂಕ್ಲಿಯಸ್ ಕಂಟ್ರೋಲ್ ಮಾಡ್ತದೆ. ಅದೇ ಥರ ಎಲ್ಲ ಫಂಕ್ಷನ್ಗಳು ಈ ಸೆಲ್ಲಲ್ಲಿ ಆಗಿರ್ತದೆ. ಇದು ಪ್ರಾಣಿಗಳಲ್ಲಿರೋದು, ಅನಿಮಲ್ಸಲ್ಲಿದು. ಗಿಡಗಳದ್ದೇನು ಅಂದರೆ ಪ್ಲ್ಯಾಂಟ್ ಸೆಲ್ಲು, ಅದರಲ್ಲಿ ಸೆಲ್ ವಾಲ್ ಅಂತ ಇರ್ತದೆ ಆಚೆ ಸ್ಟ್ರಕ್ಚರ್ಗೆ. ಆಮೇಲೆ ದೊಡ್ಡದು ಲಾರ್ಜ್ ವ್ಯಾಕ್ಯೂಲ್ ಇರ್ತದೆ, ಅಲ್ಲಿ ಎಲ್ಲನೂ ಸ್ಟೋರ್ ಮಾಡಿರ್ತದೆ ಗಿಡಗಳು. ಅದೇ ಥರ ಒಂದು ಜೀವಿ ಥರ ಕೆಲಸ ಮಾಡ್ತದೆ ಒಂದೊಂದು ಜೀವಕೋಶಗಳು, ಒಂದೊಂದು ಸೆಲ್ಗಳು ಒಂದೊಂದು ಜೀವಿಗಳ ಥರ. ಬಾಯ್.